ಇವತ್ತಿನ ನನ್ನ ವಿಡಿಯೋದ ಸ್ಪೆಷಲ್ ಸಾರು ಅಂದರೆ ಮಳೆಗಾಲದಲ್ಲಿ ಮಾಡುವ ಕೆಸುವಿನ ದಂಟಿನ ಒಂದು ಮೆಣಸಿನ ಸಾರು. ಇದನ್ನು ನಾನೀಗ ತೋರಿಸ್ಕೊಡ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ. ಇದು ಮಳೆಗಾಲದಲ್ಲೇ ತಿನ್ನಬೇಕು, ನಮಗೆ ಈ ಶೀತ ಎಲ್ಲ ಬಂದಾಗ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ನೋಡಿ ಬರುವ. ಈ ಕೆಸುವಿನ ಎಲೆ ಜೊತೆ ಕೆಸುವಿನ ದಂಟು ಕೂಡ ಬಂದಿದೆ. ಇದು ನಾನು ಮುಖ್ಯವಾಗಿ ದಂಟಿಗೋಸ್ಕರ ಇದನ್ನು ತಗೊಂಡು ಬಂದಿದ್ದು. ಈಗ ಎಲೆಯನ್ನು ಇವತ್ತು ಮಾಡೋದಿಲ್ಲ, ನಾಳೆ ಪತ್ರೊಡೆ ಮಾಡಬೇಕು, ಇಲ್ಲಾಂದರೆ ಎಲೆ ಕೂಡ ವೇಸ್ಟಾಗಿ ಹೋಗ್ತದಲ್ವ. ಆ ದಂಟು ಮುಖ್ಯವಾಗಿ ನನಗೆ ಬೇಕಿತ್ತು. ಅದು ಸಾಮಾನ್ಯವಾಗಿ ಸಿಗೋದಿಲ್ಲ, ಊರಲ್ಲೆಲ್ಲ ಸಿಗುತ್ತೆ, ಇಲ್ಲಿ ಅಂಗಡಿಗೆಲ್ಲ ಬರೋದು ಬಹಳ ಕಮ್ಮಿ. ಇವತ್ತು ಯಾಕೋ ನಾನು ಹೋಗಿದ್ದೀನೇನೋ ಯಾಕೋ, ಆದರೆ ನನಗೆ ಕೆಸುವಿನ ದಂಟು ಕೂಡ ಸಿಕ್ಕಿತ್ತು. ನಾನು ಬಹಳ ಇಷ್ಟಪಡುವಂಥ ಒಂದು ಸಾರು ಇದು. ಹಾಗೆ ಇದಕ್ಕೆ ನಾವು ಈ ಸಾರು ಮಾಡುವಾಗ ಸ್ವಲ್ಪ ಕೈಗೆ ಎಣ್ಣೆಲ್ಲ ಹಚ್ಕೊಳ್ಬೇಕು, ಮತ್ತು ಹುಳಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಹಾಗೆ ನಾನು ಇವತ್ತು ನಿಮಗೆ ಇದನ್ನು ಕೆಸುವಿನ ದಂಟಿನ ಸಾರನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಕೆಲವು ಕಡೆ ದಪ್ಪದ ದಂಟು ಕೂಡ ಸಿಗ್ತದೆ, ಅದು ನಾನು ಗ್ರೀನ್ ದಂಟು ಮಾಡ್ತಾರೆ ಗೊತ್ತಿಲ್ಲ, ಒಟ್ಟಲ್ಲಿ ಕೆಂಪು ದಂಟು ಮಾಡ್ತಾರೆ. ಈಗ ಇಲ್ಲಿ ದಂಟನ್ನು ಮತ್ತು ಎಲೆಯನ್ನು ನಾನು ಸೆಪ್ರೇಟಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ದಂಟಲ್ಲಿ ಮಾತ್ರ ನಾವು ಈ ಒಂದು ಸಾರು ಮಾಡೋದು. ಅದಕ್ಕಿಂತ ಮೊದಲು ಒಂದು ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ, ಕೆಲವು ಬಾಡಿಗೆ ಇದು ತುರಿಸುತ್ತೆ. ಮೊದಲು ಅದರ ಸಿಪ್ಪೆಯನ್ನು ಹೀಗೆ ತೆಗೀರಿ, ನೋಡಿ ಸ್ಕಿನ್ ಇದೆ ಅಲ್ವಾ, ಅದನ್ನು ಸರಿಯಾಗಿ ತೆಗಿಬೇಕು, ಇಲ್ಲಾಂದರೆ ನಾರು ಸಿಗುತ್ತೆ. ಕೆಲವು ಬಾಡಿಗೆ ತಿಂದರೆ ಏನಾಗಲ್ಲ, ಹುಳಿಯೆಲ್ಲ ಹಾಕಿ ಮಾಡೋದ್ರಿಂದ. ಆದರೆ ಮುಟ್ಟಿದಾಗ ಕೆಲವರಿಗೆ ತುರಿಕೆ ಬರುತ್ತೆ. ಈಗ ನಾನು ನೋಡಿ ಇಷ್ಟು ಸಿಪ್ಪೆಯನ್ನೆಲ್ಲ ತೆಗೆದಿದ್ದೀನಿ, ಮತ್ತೆ ಕೂಡ ಇದ್ದರೆ ಅದನ್ನು ತೆಗಿಬೇಕು. ಹಾಗಾಗಿ ನೀವು ಕೊಬ್ಬರಿ ಎಣ್ಣೆ ಹಚ್ಚಿನೇ ಮುಟ್ಟಿ ಅದನ್ನು. ಇವಾಗ ಇಷ್ಟಿಷ್ಟು ದೊಡ್ಡದು ಮಾಡಿ ಸಾರು ಮಾಡೋದಲ್ಲ, ಇನ್ನು ಇದನ್ನು ಕಟ್ ಮಾಡಬೇಕು. ಆಗ ಕಟ್ ಮಾಡುವಾಗ ಅದರಲ್ಲಿ ಮತ್ತೆ ಸಿಪ್ಪೆ ಇದ್ದರೆ ಅದನ್ನು ಕೂಡ ತೆಗಿಬೇಕು, ಬೇಗನೆ ತೆಗೆದಾಗುತ್ತೆ ಇದು. ಈಗ ಇದನ್ನು ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಬೇಕು, ಮತ್ತು ನಾರೇನಾದರೂ ಸಿಕ್ಕಿದರೆ ಅದನ್ನು ಕೂಡ ತೆಗಿಬೇಕು. ಅದು ಇದೇ ಸೈಜಿಗೆ ಮತ್ತು ಬೇಗನೆ ಬೇಯುತ್ತೆ, ಇದಕ್ಕೆ ಕುಕ್ಕರ್ನ ಅಗತ್ಯ ಇಲ್ಲ. ನಮಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿದಾಗ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಎಳೆಯುತ್ತೆ. ಈಗ ಇದನ್ನು ಸರಿಯಾಗಿ 2-3 ಸಲ ತೊಳೆದು ನೀರಿಲ್ಲದಾಗೆ ಹಾಗೆ ತನ್ನಿ. ಹಿಂಡೋದೆಲ್ಲ ಬೇಡ, ಒಂದು 3 ಸಲ ತೊಳೆದ್ರೆ ಸಾಕು. ಸರಿಯಾಗಿ ಕೈಯಲ್ಲಿ ಹಿಂಡಿ ತೊಳೆಯಿರಿ. ಆಮೇಲೆ ನೀರಿಲ್ಲದಾಗೆ ಒಂದು ಪಾತ್ರೆಗೆ ಇಟ್ಟು ಅದಕ್ಕೆ ಈಗ ನಾವು ಸಣ್ಣದೊಂದು ಸಿಂಪಲ್ ಮಸಾಲೆ ರೆಡಿ ಮಾಡುವ. ಅದರಲ್ಲಿ ಏನೋ ಅನ್ನೋ ಮಸಾಲೆ ಇಲ್ಲ. ಇದಕ್ಕೆ ಅಂಬಟೆಕಾಯಿ ಹಾಕಿದರೆ ಸೂಪರಾಗಿರುತ್ತೆ. ಹಾಗೆ 4 ಅಂಬಟೆಕಾಯಿ ತೊಗೊಂಡಿದ್ದೇನೆ. ಈಗ ಸ್ವಲ್ಪ ಒಂದು 3/4 ಸ್ಪೂನಷ್ಟು ಎಣ್ಣೆ ತಗೊಂಡು ಅದಕ್ಕೆ 4 ಬ್ಯಾಡಾಗಿ 4 ಗುಂಟೂರು, ಒಂದು ಅರ್ಧ ಸ್ಪೂನ್ ಧನಿಯಾ ಬೀಜ ಹಾಕಿ ಇದನ್ನು ಸಿಮ್ಮಲ್ಲಿಟ್ಟು ಈಗ ಉರಿಬೇಕು. ಇಷ್ಟೇ ಮಸಾಲೆ ಹಾಕೋದು ನಾವು, ಬೇರೆ ಏನು ಮಸಾಲೆ ಹಾಕೋದಿಲ್ಲ. ಒಂದು ಸಣ್ಣ ನಿಂಬೆ ಗಾತ್ರಕ್ಕಷ್ಟು ಹುಣಸೆಹಣ್ಣು, ಇದಕ್ಕೆ ಹುಣಸೆಹಣ್ಣು ಯಾಕೆ ಹಾಕೋದಂದರೆ ಸ್ವಲ್ಪ ಕೆಲವು ಬಾಡಿಗೆ ತುರಿಕೆ ಬರ್ಬೋದು ಅಂತ ಹೇಳಿದ ಕಾರಣ ಅದು ತುರಿಕೆ ಹೋಗಲಿಕ್ಕೋಸ್ಕರ ಹುಣಸೆಹಣ್ಣು ಹಾಕೋದು ನಾವು. ಮತ್ತು ನಮ್ಮ ಅರಿಶಿನ ಕೂಡ ಸೇರಿಸಬೇಕು. ಈಗ ನೋಡಿ ಕಡದಾಯಿತು. ಇನ್ನು ಇದಕ್ಕೆ ನಮ್ಮ ಅಂಬಟೆಕಾಯಿನ ಹಾಕುವ. ಫಸ್ಟ್ ಅದಕ್ಕೆ ನೀರೆಲ್ಲ ರೆಡಿ ಮಾಡುವ. ಇದು ಸಾರು ತುಂಬ ದಪ್ಪ ಮಾಡುವಾಗಿಲ್ಲ. 4 ಅಂಬಟೆಕಾಯಿನ ಪುಡಿ ಮಾಡಿ ಅದಕ್ಕೆ ಹಾಕಬೇಕು. ಚಿಕ್ಕ ಅಂಬಟೆಕಾಯಿ ಆದರೆ ನಮಗೆ ಕಟ್ ಮಾಡಿ ಹಾಕಲಿಕ್ಕೆ ಆಗುತ್ತೆ. ಇದೀಗ ದೊಡ್ಡ ಅಂಬಟೆಕಾಯಿ ಆಗಿದ್ದಕ್ಕೆ ನಾವು ಪುಡಿ ಮಾಡಿ ಹಾಕಬೇಕು. ಈ ಥರ ಗುದ್ದಿ, ಇಲ್ಲಾಂದ್ರೆ ಕಡೆಯುವ ರುಬ್ಬೋ ಕಲ್ಲಿದೆ ಅಲ್ಲ, ಅದರಲ್ಲಿ ಕೂಡ ಪುಡಿ ಮಾಡ್ಬೋದು. ಒಟ್ಟಲ್ಲಿ ಈ ರೀತಿ ಪುಡಿ ಆಗಬೇಕು. ಇದು ಪುಡಿ ಆದಮೇಲೆ ಈಗ ನಮ್ಮ ಮಸಾಲೆಗೆ ಇದನ್ನು ಸೇರಿಸಿ, ನಾವು ಕೆಸುವಿನ ದಂಟು ಇದಲ್ವ ಅದನ್ನು ಸೇರಿಸಿ ಎಲ್ಲ ಒಟ್ಟಿಗೆ ಕುದಿಸೋದಿದು. ಇದು ಮಳೆಗಾಲದಲ್ಲಿ ಒಂದು ವರ್ಷಕ್ಕೊಮ್ಮೆ ಅದು ತಿನ್ನಬೇಕು, ತುಂಬ ಆರೋಗ್ಯಕರ ಒಂದು ಅಡುಗೆ ಇದು. ಈಗ ನಾವು ರುಬ್ಬಿದ ಮಸಾಲೆಗೆ ನೀರೆಲ್ಲ ಹಾಕಿ ರೆಡಿ ಮಾಡಿದ್ದೇನೆ. ಈಗ ಅಂಬಟೆಕಾಯಿ ಹಾಕಿ, ಹಾಗೆ ನೆಕ್ಸ್ಟ್ ಕೆಸುವಿನ ದಂಟನ್ನು ಕೂಡ ಸೇರಿಸಿ ಅದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕಿ, ಅರಿಶಿನ ಪುಡಿ ಹಾಕಿ, ಹಾಗೆ ಒಂದು 3/4 ಈರುಳ್ಳಿ ಹಾಕಿ ಬೇಯಲಿಕ್ಕೆ ಬಿಡಬೇಕು. ಏನಿಲ್ಲ, ಒಂದು 10 ನಿಮಿಷಲ್ಲೆಲ್ಲ ಬೆಂದಾಗುತ್ತೆ. ಅದಕ್ಕೆ ಜಾಸ್ತಿ ಹೊತ್ತು ಬೇಡ, ಯಾಕಂದರೆ ನೀರಿನ ಅಂಶ ಇರುವಂತಹ ಒಂದು ದಂಟಲ್ವ ಇದು. ತುಂಬ ಸೂಪರಾಗುತ್ತೆ. ನನಗೆ ಚಿಕ್ಕದಲ್ಲೇ ನನಗೆ ಭಾಳ ಇಷ್ಟ. ಆದರೆ ಸಿಗೋದಿಲ್ಲ ಇಲ್ಲಿದು, ನಾವು ಇಲ್ಲಿ ಮಂಗಳೂರು ಸ್ಟೋರ್ಸಿಂದ ತಂದಿದ್ದಕ್ಕೆ ಸಿಕ್ಕಿತ್ತು. ಈಗ ನೋಡಿ ಚೆನ್ನಾಗಿ ಕುದೀತು. ಇದನ್ನು 1-2 ಸಲ ಹಾಗೆ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಅದಕ್ಕೆ ಒಗ್ಗರಣೆ, ಒಂದು ಬೆಂಡೆಕಾಯಿಗೆಲ್ಲ ನಾವು ಒಗ್ಗರಣೆ ಹಾಕ್ತೇವಲ್ವ, ಬೆಂಡೆಕಾಯಿ ಮೆಣಸಿನ ಹುಳಿ ಮಾಡಿದ ಒಗ್ಗರಣೆಯನ್ನೇ ಹಾಕಬೇಕು. ಒಂದು 2 ಸ್ಪೂನಷ್ಟು ಎಣ್ಣೆ ತಗೊಳ್ಳಿ. ಈಗ ಉಪ್ಪು ಸಾಕಾಗಿಲ್ಲ ಅಂದರೆ ಉಪ್ಪು ಕೂಡ ಹಾಕ್ಬೋದು. ಇನ್ನು ಒಗ್ಗರಣೆಗೆ ನೀವು ರೆಡಿ ಮಾಡಿ
ಒಗ್ಗರಣೆಗೆ ಒಂದು 5-6 ಪೀಸ್ ಬೆಳ್ಳುಳ್ಳಿ, ಸಿಪ್ಪೆ ತೆಗಿಬೇಡಿ ಬೆಳ್ಳುಳ್ಳಿದು. ಬೆಳ್ಳುಳ್ಳಿ ಹಾಕಿ ಸಾಸಿವೆ ಹಾಗೆ ಒಗ್ಗರಣೆ ಸೊಪ್ಪು ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ನಮ್ಮ ಕೆಸುವಿನ ದಂಟಿನ ಒಂದು ಮೆಣಸಿನ ಹುಳಿ ರೆಡಿ ಆಯಿತು. ಇದು ಬಿಸಿ ಬಿಸಿ ಬಿಳಿ ಅನ್ನಕ್ಕಂತ ಹೇಳೋದೇ ಬೇಡ, ಕುಚಲಕ್ಕಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ, ತಿಂದು ನನಗೆ ಕಮೆಂಟ್ ಮಾಡಿ. ಮತ್ತಷ್ಟು ಒಳ್ಳೆಯ ಹೊಸ ಹೊಸ ಅಡುಗೆಯೊಂದಿಗೆ ಬರ್ತೇನೆ. ಎಲ್ರಿಗೂ ಟಾಟಾ ಬಾಯ್, ಸಿ ಯು. ಮತ್ತು ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ, ನನ್ನ ಪ್ರತಿಯೊಂದು ವಿಡಿಯೋದ ಮೇಲೆ ಇರಲಿ. ಸಬ್ಸ್ಕ್ರೈಬ್ ಮಾಡಿ, ನನ್ನ ಬೆಲ್ ಐಕನ್ ಒತ್ತಿ. ನಿಮ್ಮ ಪ್ರೀತಿ ಇರಲಿ. ಎಲ್ರಿಗೂ ಟಾಟಾ ಇನ್ನೊಮ್ಮೆ.